ಮೊನ್ನೆ 3ನೇ ತಾರೀಕಿಗೆ ಇದೇ ತಿಂಗಳ 3ನೇ ತಾರೀಕಿಗೆ ನನ್ನ ಮಗನ ಕೊಲೆ ಏನಾಗಿದೆ ಗೋಸಿದಪ್ಪ ನಾಯಕನವರದು ಕೇವಲ ಬರೀ ಹಿಂದೂ ಹುಡುಗವನ್ನ ಒಂದೇ ಕಾರಣ ಇಟ್ಕೊಂಡು ಮುಸ್ಲಿಂ ಯುವಕಿ ಬಾನು ಅಂದ ಹುಡುಗಿ ಲವ್ ಮಾಡಿದ ಕಾರಣದಿಂದ ಅವ್ರನ್ನ ನನ್ನ ಮಗನನ್ನು ನಿನ್ನೆ ಐಬೇಗೆ ಕರೆಸ್ಕೊಂಡು ಅಲ್ಲಿ ಕೊಲೆ ಮಾಡುವಂಥ ಕೆಲಸ ಏನಿತ್ತು ಸರ್. ಯಾರು ಪ್ರೀತಿ ಮಾಡಬಾರ್ದಾ? ಅದೇ ಹುಡುಗಿ ಬಂದು ಪ್ರೀತಿ ಮಾಡಿತ್ತು. ನನ್ನ ಮಗ ಏನು ಹೋಗಿದ್ದಿಲ್ಲ ಅಲ್ಲಿಗೆ, ಎಲ್ಲ ರೀಪ್ಲಾನ್ ಮಾಡಿ ಕರೆದು ಹೈವೇಲಿಂದ ಬೆನ್ನೆತ್ತಿ ಸೀದಾ ಮಸೀದಿ ಕಡೆ ನಮಾಜ್ ಮಾಡೋ ಮಸೀದಿ ಕಡೆ ಕರ್ಕೊಂಬಂದು ಅರ್ಥವಾದ ಮಚ್ಚಿನಿಂದ ಏಕಾಏಕಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. 4 ಜನ ಅಲ್ಲ 8-10 ಜನ. ಇವು ನಾವು ಅವ್ರು ತೋರಿಸಿರೋ ಒಂದು ಹುಡುಗಿನ 4 ಜನ ತೋರಿಸಿದ್ದಾರೆ. ಇರೋದು 8-10 ಜನ ಅಂತ ಅಲ್ಲಿ ಹೇಳ್ತಾರೆ ಸ್ಥಳೀಯರು. ಅದೆಲ್ಲ ನೋಡಿ ಆಮೇಲೆ ಅದು ಅರ್ಥವಾದ ಮಚ್ಚಿನಿಂದ ಹೊಡೆದ್ರೆ 1 ಇಂಚ್ ಉಳಿದಿದೆ ಸರ್, 1 ಇಂಚ್ ಇದೆ, ಪೂರ ರುಂಡ ಕಟ್ಟಾಗಿದೆ. ಹಂಗಾಗಿ ನಾವು ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀವಿ. ರಾಜಭವನಕ್ಕೆ ರಾಜ್ಯಪಾಲರಿಗೆ ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅಲ್ಲಿ ಶಾಸಕರ ಮೇಲೆ ನಂಬಿಕೆ ಇಲ್ಲ. ಅಲ್ಲಿದ್ದಂಥ ಚೇಲಗಳು ಮುಸ್ಲಿಂನ ಹೆಸರು ಎತ್ತಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಮಗನ ಕೊಲೆ ಆಗಿದೆ. ಇವತ್ತು ನನ್ನ ಮಗ ಮೊದಲು ಹಿಂದೂ, ಆಮೇಲೆ ವಾಲ್ಮೀಕಿ 2, ಆಮೇಲೆ ಮುಸ್ಲಿಂ ಅಂತ ಹೆಸರು ಹೇಳ್ಬೇಡಪ್ಪ ನೀನು, ಮುಸ್ಲಿಮರಿಗೆ ಹೆಸರು ಎತ್ತಬೇಡಪ್ಪ ನೀನು ಅಂತ ಸಮರ್ಥನೆ ಮಾಡಬಿಡ್ತಾರೆ ಗಣದ ಮೇಲೆ. ಹಂಗಾಗಿ ಅಲ್ಲಿ ನನಗೆ ನಂಬಿಸಿಲ್ಲ ಅಂತಂದು ನನ್ನ ಕುಟುಂಬ ಸಮೇತ ಇಲ್ಲಿ ಬಂದು ರಾಜ್ಯಪಾಲರಿಗೆ ನಾನು ಮನವಿ ಮಾಡಿ ನ್ಯಾಯ ಕೊಡಿಸ್ಬೇಕಂತ ಬಂದಿದ್ದೀನಿ ಸರ್. ಇಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಸರ್. ಅವ್ರಿಗೆಲ್ಲ ಅವ್ರ ಹಿಂದೆ ಏನೇನಿದ್ದಾರೆ ಅವ್ರಿಗೆಲ್ಲ ಗಲ್ ಶಿಕ್ಷೆ ಆಗ್ಬೇಕು. ಆಮೇಲೆ ಎಣ್ಣೆ ತನಿಖೆ ಆಗ್ಬೇಕು ಸರ್, ಎಣ್ಣೆ ತನಿಖೆ ಆಗ್ಬೇಕು. ಅಲ್ಲೆಲ್ಲ ಇದ್ದಂಥ ಕಾಂಗ್ರೆಸ್ಸಿನ MLA ಇದ್ದಂಥ ಚೇಲಗಳು ಆ ಥರ ನಮಗೆ ಅಂದಿದ್ದಕ್ಕೆ ನಾವು ಈ ಥರ ಹೇಳ್ಬೇಕಾ ಸರ್? ಯಾಕಂದರೆ ಅದಕ್ಕೆ ಅವರೆಲ್ಲ ಹಿಂಗೆ ಮಾತಾಡೋದು. ಸಾಕು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.